ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಆ್ಯಸ್ ಯೂಶ್ವಲ್ ಡೇ ಚೆನ್ನಾಗಿ ಹೋಗ್ತಾ ಇದೆ. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 1 o'clock ಆಗಿದೆ. ಸೊ ಲಂಚ್ ಪ್ರಿಪೇರ್ ಮಾಡಬೇಕು. ಅದಕ್ಕೂ ಮುಂಚೆ ನಿಮ್ಮ ಜೊತೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಅದು ಬಂದು ಪಾಂಡಿಚೇರಿ. ಸೊ ಪಾಂಡಿಚೇರಿಗೆ ನಾನು ಆಲ್ಮೋಸ್ಟ್ ಶಾಪಿಂಗ್ ವಿಡಿಯೋ ತೋರಿಸಿದ್ದೀನಿ, ಏನು ಔಟ್ಫಿಟ್ಸ್ನ ಹಾಕ್ತಾ ಇದ್ದೀನಿ ಅಂತ. ಸೊ ಆ ಔಟ್ಫಿಟ್ಸ್ಗೆ ಸ್ವಲ್ಪ ಇನ್ನರ್ ವೇಸ್ಟ್ ಬೇಕಿತ್ತು ನನಗೆ. ಸೊ ಆ ಇನ್ನರ್ ವೇಸ್ಟ್ನ ಶಾಪಿಂಗ್ ಮಾಡಿದ್ದೀನಿ. ನೆನ್ನೆ ನಾನು ಮಂತ್ರಿ ಸ್ಕ್ವೇರ್ ಹೋಗಿದೆ. ಮಂತ್ರಿ ಸ್ಕ್ವೇರ್ ಹೋಗ್ಬೇಕಂತ ಪ್ಲ್ಯಾನ್ ಇರಲಿಲ್ಲ. ಸೊ ನಾನು ಮೊನ್ನೆ ಮೊಬೈಲ್ ತೊಗೊಂಡಲ್ಲ, ಅದಕ್ಕೆ ಸ್ವಲ್ಪ ಸ್ಕ್ರೀನ್ ಗಾರ್ಡ್ ಮತ್ತು ಬ್ಯಾಕ್ ಕವರ್ ಎಲ್ಲ ತೊಗೋಬೇಕಿತ್ತು. ಅದಕ್ಕೋಸ್ಕರ ಹೋದೆ. ಸೊ ಹಾಗೆಯೇ ಎಮ್ ಜಿ ರೋಡ್ ಹೋಗಿದ್ದೆ. ಎಮ್ ಜಿ ರೋಡಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದೇ ಆ ಸ್ಕ್ರೀನ್ ಗಾರ್ಡ್ ಎಲ್ಲ ಹಾಕಿಸ್ಕೊಂಡು ಬರಬೇಕಿತ್ತು. ಸೊ ಎಮ್ ಜಿ ರೋಡಲ್ಲಿ ಅದಕ್ಕೆ ಕೆಲಸ ಮುಗಿಸ್ಕೊಂಡು ಹಂಗೆ ಮೆಟ್ರೋದಲ್ಲಿ ಬಂದು ಮಲ್ಲೇಶ್ವರಂ ಹೋಗಿ ತೊಗೋಬೇಕಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ನಾನು ಒಂದು ನಿಮಿಷ ನನ್ನ ಮಗಳಿಗೆ ಮೊಬೈಲಲ್ಲೇನೋ ಹಾಕ್ಕೊಡ್ಬೇಕಂತೆ. ಸಾರಿ, ಮಗು ಇದ್ದರೆ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್, ನನ್ನ ಮಗಳನ್ನ ನಿಮಗೆಲ್ಲ ತೋರಿಸ್ಬೇಕು ಅಂತ ಆಸೆ ಇದೆ. ಸೊ ಅದು ಒಂದು ಸ್ಪೆಷಲ್ ಡೇ ಅವಳನ್ನ ತೋರಿಸ್ತೀನಿ. ಅದು ಇನ್ನೊಂದು ಸ್ವಲ್ಪ ದಿನದಲ್ಲೇ, ತುಂಬ ಡಿಲೇ ಏನು ಮಾಡಲ್ಲ, ಸ್ವಲ್ಪ ದಿನದಲ್ಲೇ ಅವಳನ್ನ ತೋರಿಸ್ತೀನಿ, ನಿಮಗೆಲ್ಲ ಪರಿಚಯ ಮಾಡಿಕೊಡ್ತೀನಿ. ನಿಮ್ಮ ಆಶೀರ್ವಾದ ಅವಳಿಗಿರಲಿ. ಸೊ ಬ್ಲೆಸ್ಸಿಂಗ್ಸ್ ಕೊಡಿ ಅವಳಿಗೆ. ಸೊ ನಮ್ಮ ಪಾಂಡಿಚೇರಿ ಟ್ರಿಪ್ ನಾನು ಹಾಗೆ ಹೇಳ್ದಂಗೆ ನೆಕ್ಸ್ಟ್ ಬಂದು ನಾನು ಮಲ್ಲೇಶ್ವರಂಗೆ ಹೋಗೋಷ್ಟು ಎನರ್ಜಿ ಇರಲಿಲ್ಲ ನನಗೆ ಅವತ್ತು. ಸೊ ಹೆಂಗೂ ಮೆಟ್ರೋ ಇಳಿದ್ರೆ ಮಂತ್ರಿ ಡೈರೆಕ್ಟ್ ಎಂಟ್ರಿ ಇದೆಯಲ್ಲ, ಓಕೆ ಮಂತ್ರಿನಲ್ಲೇ ಶಾಪ್ ಮಾಡಿಬಿಡೋಣ ಅಂತ ನಾನು ಒಬ್ಬಳೇ ಇದ್ದಿದ್ದು. ಆ್ಯಕ್ಚುಲಾಗಿ ಯಾರೂ ಇರಲಿಲ್ಲ. ಸೊ ಸರಿ ಮಂತ್ರಿಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಮಂತ್ರಿಗೆ ಹೋದೆ. ಮಂತ್ರಿನಲ್ಲಿ ಫಸ್ಟ್ ನಾನು ಹೋಗಿದ್ದು ಮ್ಯಾಕ್ಸಿಗೆ. ಮ್ಯಾಕ್ಸಲ್ಲಿ ನನಗೆ ಆ್ಯಕ್ಚುಲಿ ಬಾಯ್ಸ್ ಶಾರ್ಟ್ಸ್ ಬೇಕಿತ್ತು, ಸ್ಕರ್ಟ್ಗೆ ಮತ್ತು ಶಾರ್ಟ್ಸ್ಗೆಲ್ಲ. ಅಲ್ಲಿ ನೋಡಿದ್ದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಹೈ ವೇಸ್ಟ್ ಬೇಕಿತ್ತು, ಅದು ಲೋ ವೇಸ್ಟಲ್ಲಿ ಇತ್ತು. ಪ್ರೈಸೆಲ್ಲ ಓಕೆ ಕಡಿಮೆನೇ ಇತ್ತು, ಬಟ್ ಆದರೆ ಕಂಫರ್ಟ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ನಾನು ಅದನ್ನು ಪರ್ಚೇಸ್ ಮಾಡಲಿಲ್ಲ. ಸುಮ್ಮನೆ ನೋಡಿಬಿಟ್ಟು ಹಾಗೆ ಬಂದೆ ಮ್ಯಾಕ್ಸಲ್ಲಿ. ಆಮೇಲೆ ನನ್ನ ಮಗುಗೊಂದು ಜೊತೆ ಶೂ ನೋಡೋಣ ಅಂತ ಹೋದೆ. ಅದು ಏನಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಒರಾಯನಲ್ಲಿ ಮ್ಯಾಕ್ಸ್ನಲ್ಲಿ ಮಕ್ಕಳಿಗೆ ಕಲೆಕ್ಷನ್ಸ್ ಚೆನ್ನಾಗಿದೆ, ಅಂದರೆ ಫುಟ್ವೇರ್ನಲ್ಲಿ ಎಸ್ಪೆಷಲಿ ಹೇಳಬೇಕಂದ್ರೆ. ಬಟ್ಟೆಗಳಲ್ಲೆಲ್ಲ ಅಷ್ಟು ನೋಡಿಲ್ಲ ನಾನು. ಸೊ ನೆಕ್ಸ್ಟು ಮ್ಯಾಕ್ಸಿಂದ ಇನ್ನೆಲ್ಲಿ ಸಿಗುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೆ. ಟ್ರೆಂಡ್ಸ್ ಕಾಣಿಸ್ತು. ಸೊ ನೋಡೋಣ, ಟ್ರೆಂಡ್ಸಲ್ಲಿ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಅಲ್ಲಿ ಟ್ರೆಂಡ್ಸಲ್ಲಿ. ಸೊ ಹೋಗೋಣ ಅಂದ್ಬಿಟ್ಟು ಹೋದೆ. ಅಲ್ಲಿ ಬಂದು ಆಲ್ಮೋಸ್ಟ್ 3 ಬ್ರ್ಯಾಂಡ್ಸ್ ಇನ್ನರ್ಸ್ ಇತ್ತು. ಜಿವಾಮೆ ಇತ್ತು, ಅಮೆಂಟಾ ಮತ್ತು ಇನ್ಯಾವುದು ಜಾಕಿ ಇರಲಿಲ್ಲ, ಕ್ಲೋವಿಯಾ, 3 ಇತ್ತು. ಸೊ ನಂದು ಬೇಸಿಕಲಿ ನನಗೆ ಏನು ಬೇಕಿತ್ತು ಆ ಕಡೆ ಕಾನ್ಸಂಟ್ರೇಷನ್ ಇತ್ತು ನನಗೆ. ಸೊ ನನ್ನ ಬಾಯ್ ಶಾರ್ಟ್ಸ್ ಬೇಕಿತ್ತಂತ ಹೇಳಿದ್ನಲ್ಲ, ಸೊ ಅದನ್ನು ನೋಡಿದೆ. ಅವ್ರು ಹೇಳಿದ್ರು 995 ಅಂತ. ಹೇಗೆ ಚೀಟ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಹೇಳ್ತೀನಿ. ನಾನು ಪ್ರೈಸ್ ಟ್ಯಾಗ್ ನೋಡಿರಲಿಲ್ಲ. ಸೊ ಎಷ್ಟಿದೆ ಮೇಡಮ್ ಇದು ಪ್ರೈಸ್ ಅಂದರೆ 995 ಮೇಡಮ್ ಅಂತ ಅಂದರು. ಓಕೆ ಲೆಟ್ ಇಟ್ ಬಿ ಅಂತ ನಾನು ಸುಮ್ಮನೆ ಆದೆ. ಆಮೇಲೆ ಬಿಲ್ಲಿಂಗ್ ಆದಮೇಲೂ ನನಗೆ ಗೊತ್ತಾಗಿಲ್ಲ ಅದು ಪ್ರೈಸ್ ಅಷ್ಟಿದೆ ಅಂತ. ಆಮೇಲೆ ಪ್ರೈಸ್ ಟ್ಯಾಗ್ ನೋಡ್ತೀನಿ, ಅದು ಪ್ರೈಸ್ ಟ್ಯಾಗ್ ಒಂದು ನಿಮಿಷ ಇರಲಿ, ಇಲ್ಲೇ ಇದೆ ಪ್ರಾಡಕ್ಟು. ಅದು 799 ಏನೋ ಇತ್ತು. ಆಮೇಲೆ ನಾನು ಪ್ರೈಸ್ ಟ್ಯಾಗ್ ನೋಡ್ತೀನಿ 799. ಮೇಡಮ್ ಏನು ಹಿಂಗೆ ಹೇಳ್ತಾ ಇದ್ದೀರಾ, ಹಿಂಗಾದರೆ ಕಸ್ಟಮರ್ಸ್ ಯಾರು ಬರ್ತಾರೆ ಅಂತಾನೆ. ಸಾರಿ ಮೇಡಮ್, ನಾನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹಾಗೆ ಹಿಂಗೆ ಏನೋ ಹೇಳಿದ್ರು. ಓಕೆ ಇನ್ನೇನು ಮಾತು ಅಂದ್ಬಿಟ್ಟು ನಾನು ಡಿಸ್ಕೌಂಟ್ಸ್ ಏನಿದೆ ಅಂತ ಕೇಳಿದೆ. ನೈಟ್ ಡ್ರೆಸ್ಸಲ್ಲಿ ಆ್ಯಕ್ಚುಲಾಗಿ ಡಿಸ್ಕೌಂಟ್ಸ್ ನಡೀತಾ ಇತ್ತು. ನಂಗೆ ಒಂದಂತೂ ಕಾರ್ಡ್ ಸೆಟ್ ತುಂಬ ಇಷ್ಟ ಆಯಿತು. ಅದು ಪ್ಯಾಟ್ರನ್ ತೋರಿಸ್ತೀನಿ ನಿಮಗೆ. ತುಂಬ ಅಂದರೆ ತುಂಬ ಲೈಕ್ ಆಯ್ತು ಅದು. ಇದು ಕಲರು ಎಲ್ಲ ಒಂಥರ ಹೈಲೈಟ್ ಆಗಿದೆ. ಬ್ಲ್ಯಾಕ್ ಮೇಲೆ ಈ ಥರ ಪಿಂಕ್, ಸ್ಯಾಫ್ರನ್, ಗ್ರೀನ್ ಒಂಥರ ಹೈಲೈಟ್ ಆಗಿ ಕಾಣ್ತಾ ಇತ್ತು. ಇದೊಂದು ನನಗೆ ತುಂಬ ಇಷ್ಟ ಆಯಿತು ನೈಟ್ ವೇರಲ್ಲಿ. ಸೊ ಇದು ಒಂದು, ಮತ್ತು ಅದೊಂದೆರಡು ಶಾರ್ಟ್ಸ್ ತೊಗೊಳಕ್ಕೆ ಹೋಗಿ ಇನ್ನೂ ಏನೇನೋ ತೊಗೊಂಡಿದ್ದೀನಿ ತೋರಿಸ್ತೀನಿ. ಈ ಶಾರ್ಟ್ಸಲ್ಲಿ ಬ್ಲ್ಯಾಕ್ ಮತ್ತು ಸ್ಕಿನ್ ಕಲರ್, ಗ್ರೇ ಕಲರ್ ಇತ್ತು. ಬ್ಲ್ಯಾಕಲ್ಲಿ ನನ್ನ ಸೈಜ್ ಇರಲಿಲ್ಲ. ಸೊ ಬ್ಲ್ಯಾಕ್ ನನ್ನ ಹತ್ರ ಆಲ್ರೆಡಿ ಒಂದು ಶಾರ್ಟ್ಸ್ ಇದೆ. ಸೊ ನೆಸೆಸಿಟಿ ಇಲ್ಲ ಅಂತ ನಾನು ಅದನ್ನು ತೊಗೊಳ್ಳೂ ಇಲ್ಲ. ಸೊ ಇದನ್ನು ತೊಗೊಂಡೆ. ಇದು ಬಂದು ಗ್ರೇ ಕಲರ್ ಒಂದು.
ಇನ್ನೊಂದು ಸ್ಕಿನ್ ಕಲರ್. ಇದು ಎರಡು ಈಚ್ ನನಗೆ 761 rupees ಏನೋ ಬಿತ್ತು ಆಫ್ಟರ್ ಡಿಸ್ಕೌಂಟ್. ಇದು ಬ್ರ್ಯಾಂಡ್ ಬಂದು ಜಿವಾಮೆ. ಸೊ ಇದೆರಡು ತೊಗೊಂಡೆ. ನೆಕ್ಸ್ಟ್ ಸ್ವಲ್ಪ ಪ್ಯಾಂಟೀಸ್ ಬೇಕಿತ್ತು, ಸೊ ಅದಕ್ಕೆ ಈ ಪ್ಯಾಂಟೀಸ್ ತೊಗೊಂಡೆ. ಇದ್ರದ್ದು ಪ್ರೈಸ್ ಬಂದು 700 rupees ಇದೆ. ಇದು ನನಗೆ ಡಿಸ್ಕೌಂಟಲ್ಲಿ 600 ಏನೋ ಸಿಕ್ತು. ಇದು ಬ್ರ್ಯಾಂಡ್ ಬಂದು ಸೇಮ್ ಜಿವಾಮೆನೆ, ಎಲ್ಲ ಆಲ್ಮೋಸ್ಟ್ ಜಿವಾಮೆನೆ ತೊಗೊಂಡಿದ್ದೀನಿ. ಸೊ ಆಮೇಲೆ ಒಂದು ಸ್ಪೆಗೆಟಿವ್ ಬೇಕಿತ್ತು. ಒಂದು ನಿಮಿಷ. ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡು ಬೇಕಿತ್ತು. ವೈಟಲ್ಲಿ ನನ್ನ ಸೈಜ್ ಇರಲಿಲ್ಲ, ಸೋಲ್ಡ್ ಆಗೋಗಿತ್ತು ಎಲ್ಲ. ಮತ್ತು ಅವರು ಈ ಬನಿಯನ್ ಟೈಪ್ ಬರುತ್ತಲ್ಲ, ಬ್ರಾಡ್ ಇರೋವಂಥದ್ದು, ಶೋಲ್ಡರ್ ಇರೋ ಥರ, ಅದು ನನಗೆ ಇಷ್ಟ ಇಲ್ಲ. ಅದನ್ನು ಆ ಥರ ನಾನು ಯೂಸ್ ಮಾಡಲ್ಲ, ಏನೋ ಅಕೇಶ್ನಲ್ ಯೂಸು. ಅದು ಆಲ್ರೆಡಿ ಇದೆ ನನ್ನ ಹತ್ರ. ಜಾಕಿನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊಂಡಿದ್ದೆ. ಸೊ ಬೇಡ, ಡ್ರೆಸ್ಸಸ್ಗೆಲ್ಲ ಬೇಕಾಗತ್ತೆ ಅಂದ್ಬಿಟ್ಟು ಈ ಥರ ಸ್ಟ್ರ್ಯಾಪ್ಸ್ ಇರೋವಂಥದ್ದು ಬೇಕಿತ್ತು. ಸೊ ವೈಟ್ ನನ್ನ ಹತ್ರ ಇದೆ, ಬಟ್ ಅದು ಸ್ವಲ್ಪ ಸೈಜ್ ಈಗ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೋಸ್ಕರ ಒಂದು ವೈಟ್ ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ಸಿಗಲಿಲ್ಲ. ಬ್ಲ್ಯಾಕ್ ಸಿಕ್ತು, ಬ್ಲ್ಯಾಕ್ ತೊಗೊಂಡೆ. ಅವ್ರ ಸ್ಕಿನ್ ಕಲರ್ ಇದೆ ಮೇಡಮ್ ತೊಗೊಳ್ಳಿ ಅಂದರು. ನನಗೆ ಅದರದ್ದು ಅವಶ್ಯಕತೆ ಇರಲಿಲ್ಲ, ಸೊ ಅದಕ್ಕೋಸ್ಕರ ಸ್ಕಿನ್ ಕಲರ್ ತೊಗೊಳ್ಳಿಲ್ಲ. ಇದು ಬಂದು ಅಮೆಂಟೆ ಬ್ರ್ಯಾಂಡ್. ಸೊ ಇದ್ರದ್ದು ಪ್ರೈಸ್ 295. ಇದಕ್ಕೇನು ಡಿಸ್ಕೌಂಟ್ ಇರಲಿಲ್ಲ. 295 ಅಷ್ಟೇ ಇದು. ಸೊ ಇನ್ನೊಂದು ವೈಟ್ ಇದ್ದಿದ್ರೆ ಪಕ್ಕ ತೊಗೊತಿದ್ದೆ, ಬಟ್ ಇರಲಿಲ್ಲ. ಓಕೆ, ಇದಿಷ್ಟ ಆಯಿತು. ನೆಕ್ಸ್ಟ್ ಹಂಗೆ ಮೇಡಮ್ ಇನ್ನೊಂದು ಸ್ವಲ್ಪ ಎಷ್ಟು ಅರೌಂಡ್ ನೀವು 3000 ಶಾಪಿಂಗ್ ಮಾಡಿದ್ರೆ ನಿಮ್ಗೊಂದು 500 ಡಿಸ್ಕೌಂಟ್ ಆಗುತ್ತೆ ಅಂತ ಅಂದರು. ಸರಿ ನೋಡೋಣ ಏನಾದರೂ ಪ್ರಾಡಕ್ಟ್ ಅಂತ ಹೋದೆ. ಇದು ಒಂದು ನೈಟ್ ಡ್ರೆಸ್ ಇಷ್ಟ ಆಯಿತು. ಇದು ಕಲರ್ ನೋಡಿ ಎಷ್ಟು ಕ್ಯೂಟಾಗಿದೆ, ಬೇಬಿ ಪಿಂಕ್ ಕಲರ್. ನನಗೆ ಈ ಥರ ಕಲರ್ಸ್ ಎಲ್ಲ ನ್ಯೂಡ್ ಕಲರ್ ನನಗೆ ಇಷ್ಟ ಆಗುತ್ತೆ. ಸೊ ಇದು ಒಂದು ತೊಗೊಂಡೆ. ಇದು ಫ್ರಂಟ್ ಓಪನ್ ಇದೆ. ಇದೆಲ್ಲ ನನ್ನ ಟ್ರಿಪ್ ಶಾಪಿಂಗ್ ಅಲ್ಲ, ಈ ಶಾರ್ಟ್ಸ್ ಮಾತ್ರ ನಾನು ಟ್ರಿಪ್ಪಿಗೆ ತೊಗೊಂಡಿದ್ದು. ಇದೆಲ್ಲ ಅದೇ ಆಫರ್ ನಡೀತಿತ್ತಲ್ಲ, ಹೆಂಗೋ ಮನೆ ಹತ್ರ ಹಾಕೋದಕ್ಕೆ ಬೇಕಲ್ವ ನೈಟ್ ವೇರ್ಸು. ನಂದೆಲ್ಲ ಸ್ವಲ್ಪ ಸೈಜೆಲ್ಲ ಇಶ್ಯೂ ಆಗಿ ಇದಾಗಿತ್ತು. ಸೊ ನೈಟ್ ವೇರ್ಸ್ ತೊಗೊಳ್ಳೋ ಪ್ಲ್ಯಾನ್ ಇತ್ತು, ಬಟ್ ಈಗಲೇ ಅಂತ ಇರಲಿಲ್ಲ. ಸೊ ಹೆಂಗೋ ಹೋಗಿದ್ನಲ್ಲ, ಆಫರ್ ಬೇರೆ ಇತ್ತು, ಡಿಸ್ಕೌಂಟ್ ಇತ್ತಲ್ಲ ಅಂತ ಇದು ನೈಟ್ ಸೂಟ್ ತೊಗೊಂಡಿದ್ದೀನಿ. ಇದು ಅವ್ರು ಹೇಳಿದ್ರು ಮೆಷಿನ್ ವಾಶ್ ಮಾಡ್ಬೋದಂತ. ನಾನು ಕೇಳಿದೆ, ಇಲ್ಲ ಮೇಡಮ್ ಹ್ಯಾಂಡ್ ವಾಶ್ ಮಾಡಬೇಕು ಅಂದರು. ಏನು ಒನ್ ಡೇ ಯೂಸ್ ಮಾಡೋದಲ್ವ, ಹ್ಯಾಂಡಲ್ಲಿ ಆರಾಮ್ಸೆ ವಾಶ್ ಮಾಡ್ಬೋದು. ಸೊ ಇದೊಂದು ಸೈಜ್ ತೊಗೊಂಡೆ. ಇದಕ್ಕಿಂತ ಮುಂಚೆ ನನಗೆ ಇನ್ನೊಂದು ಇಷ್ಟ ಆಗಿತ್ತು. ಅದು ಒಂಥರ ಯಾವ ಥರ ಇತ್ತು ಅಂದರೆ ಮಿಲಿಟರಿ ಪ್ರಿಂಟಲ್ಲಿ ಇತ್ತು, ಬೇಬಿ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ. ಅದು ತುಂಬ ಇಷ್ಟ ಆಯಿತು ನನಗೆ. ಬಟ್ ಅದು ಸೈಜ್ ಸಿಗಲಿಲ್ಲ ಮೇಡಮ್, ಸೇಲ್ ಆಗಿಬಿಟ್ಟಿದೆ ಮೇಡಮ್. ಇಲ್ಲ ಬೇರೆದು ಪಿಕ್ ಮಾಡಿ ಅಂದರು. ನನಗಿಲ್ಲ ಅದೇ ಬೇಕಿತ್ತು, ಅದು ತುಂಬ ಇಷ್ಟ ಆಯಿತು, ನಾನು ಫಸ್ಟ್ ಪಿಕ್ ಮಾಡಿದ್ದೆ ಅದು ಅಂತ ಅಂದೆ. ಸೊ ನೆಕ್ಸ್ಟ್ ಇಲ್ಲ ಮೇಡಮ್ ಬೇರೆ ಯಾವುದಾದ್ರೂ ನೋಡಿ ಅಂದರು. ಓಕೆ ಬಿಡ ಅಂದ್ಬಿಟ್ಟು ಇದನ್ನು ನೋಡಿದೆ. ಇದೊಂದು ತೊಗೊಂಡೆ. ಇದರಲ್ಲಿ ಏನು ಆಫರ್ ಇತ್ತು ಅಂದರೆ ಬೈ 1 get 1 ಇತ್ತು. ಸೊ ಇದ್ರ ಪ್ರೈಸ್ ಬಂದು, ಇದು ಜಿವಾಮೆದೇನೆ, ಪ್ರೈಸ್ ಬಂದು 1995 ಇದೆ. ನನಗೆ ಇದು ಬೈ 1 get 1 ಅಲ್ಲಿ ಸಿಕ್ತು. ಸೊ ಅದ್ರ ಪ್ಯಾಂಟ್ ಇದು ನೋಡಬೇಕು, ಲೆಂತ್ ಎಲ್ಲ ಏನಾದರೂ ಆಲ್ಟ್ರೇಷನ್ ಮಾಡಿಸ್ಬೇಕಾ ಏನು ಅಂತ ನಾನು ಇನ್ನೂ ಯೂಸ್ ಮಾಡಿಲ್ಲ. ಸೊ ನಾನು ಹಾಕ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಇದ್ರ ಜೊತೆಗೆ ನನಗೆ ಬೇರೆ ಯಾವುದೂ ಲೈಕ್ ಆಗ್ತಾಯಿಲ್ಲ. ಇಷ್ಟ ಆಗಿದ್ದು ಸೈಜ್ ಇರಲಿಲ್ಲ. ಸೊ ಬೇರೆ ಆಪ್ಷನ್ ಇರಲಿಲ್ಲ. ಬೈ 1 get 1 ಇರೋದ್ರಿಂದ ಇನ್ನೊಂದು ತೊಗೊಳ್ಳೇಬೇಕು. ಸೊ ಅದಕ್ಕೋಸ್ಕರ ಇದ್ದಿದ್ರಲ್ಲೇ ಸೆಲೆಕ್ಟ್ ಮಾಡಿಕೊಂಡೆ. ಇದು ತುಂಬ ತಿನ್ನಿದೆ ಮೆಟೀರಿಯಲ್ಲು, ಸೆಕೆ ಆಗಲ್ಲ. ಬಟ್ ಈ ವಿಂಟರ್ ಟೈಮ್ಗೆ ಇದು ತುಂಬ ಚಳಿ ಅನಿಸುತ್ತೆ. ಇದು ತುಂಬ ಬಟ್ಟೆ ಥಿಕ್ಕಿದೆ, ಇದು ಬಾಳಿಕೆನೂ ಚೆನ್ನಾಗಿ ಬರುತ್ತೆ. ಇದು ಮೆಟೀರಿಯಲ್ ಚೆನ್ನಾಗಿದೆ ಇದು. ಸೊ ಇದು ಸ್ವಲ್ಪ ಬನಿಯನ್ ಮೆಟೀರಿಯಲ್ ಟೈಪ್ ಬರುತ್ತೆ. ಸೊ ಓಕೆ, ನೋ ಪ್ರಾಬ್ಲಮ್, ಯಾವಾಗಲೂ ಯೂಸ್ ಮಾಡೋದಲ್ವ. ಸೊ ಕಲರು ಎಲ್ಲ ಇದ್ದಿದ್ರಲ್ಲಿ ಓಕೆ ಅನ್ನಿಸ್ತು ನನಗಿದು. ಸೊ ನಂಗೆ ಪಿಂಕ್ ಅಷ್ಟು ಇದು ಲೈಕ್ ಆಗಿಲ್ಲ, ಬಟ್ ಇರಲಿ ಅಂದ್ಬಿಟ್ಟು ಏನು ಬೈ 1 get 1 ಅಲ್ವಾ ಅಂತ ಇದು ತೊಗೊಂಡೆ. ಸೊ ಇದ್ರ ಪ್ಯಾಂಟ್ ಬಂದು ಇದ್ರ ಮೇಲೆ ಫ್ಲವರ್ ಪ್ರಿಂಟ್ ಇದೆ. ಇದು ಅಷ್ಟೇ. ಶರ್ಟ್ ಬಂದು ಫ್ರಂಟ್ ಓಪನ್ ಮತ್ತು ಆಫ್ ಸ್ಲೀವ್ ಇದೆ. ಇದು ಬಂದು ಫುಲ್ ಸ್ಲೀವ್ ಇದೆ. ಇದು ಫುಲ್ ಸ್ಲೀವ್ ಇದೆ.
ಸೊ ನಾನು ಆನ್ಲೈನಲ್ಲೂ ಪ್ರೈಸ್ ಚೆಕ್ ಮಾಡಿನೇ ತೊಗೊಂಡಿದ್ದು. ಸೊ ಆನ್ಲೈನಲ್ಲೂ ಸೇಮ್ ಪ್ರೈಸ್ ಇತ್ತು, ಸೇಮ್ ಡಿಸ್ಕೌಂಟ್ ಇತ್ತು. ಸೊ ಅದ್ರದ್ದು ಪ್ಯಾಂಟ್ ಇದು. ಸೊ ಲೆಂತ್ ಅದೇ ಹೇಳ್ದಾಗೆ ನೋಡಬೇಕು. ಸೈಜ್ ಎಲ್ಲ ಬಂದು ಎಮ್ ಸೈಜ್. ಸೊ ಇವೆರಡು ನನಗೆ ಸಿಕ್ಕಿದ ಪ್ರೈಸ್ ಬಂದು 2000 ಎರಡರಿಂದ. ನೆಕ್ಸ್ಟ್ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ಅಂತ ಹೇಳಿದ್ನಲ್ಲ, ಸೊ ಇದೊಂದು ತೊಗೊಂಡೆ. ಅವರು ಎಲ್ಲಿ ತೊಗೊಳ್ಳಿ ಮೇಡಮ್ ಚೆನ್ನಾಗಿರುತ್ತೆ, ಸ್ವಲ್ಪ ಲೂಸೇ ಇರಬೇಕು ಅಂದರು. ಮೇಡಮ್ ತುಂಬ ಲೂಸ್ ಆದರೆ ಚೆನ್ನಾಗಿ ಅನಿಸಲ್ಲ ನನಗೆ. ಇದು ಸೈಜ್ ಹೇಳ್ತೀನಿ ರೀ, ಇದು ಎಸ್ ಅನ್ಕೋತೀನಿ ಸೈಜು. ಕರೆಕ್ಟ್. ಅವರು ಎಲ್ಲಿ ತೊಗೊಳ್ಳಿ ಅಂದರೆ ಇಲ್ಲ ತುಂಬ ಲೂಸ್ ಇದೆ ನನಗೆ ಬೇಡ, ಎಸ್ ಕೊಡಿ ಅಂದ್ಬಿಟ್ಟು ನಾನು ಎಸ್ ಸೈಜ್ ತಂದಿದ್ದೀನಿ. ಇದು 3/4 ಸ್ಲೀವ್. ಇದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ನೋಡಿದ ತಕ್ಷಣವೇ ನನಗೆ ಅಟ್ರಾಕ್ಟ್ ಆಗೋಯ್ತು, ಅಷ್ಟು ಇಷ್ಟ ಆಯಿತು ಇದು. ಸೊ ಇದು ಒಂದು ಟಾಪ್. ಇದಕ್ಕೇನೆ ಫ್ರಂಟ್ ಓಪನ್ ಏನಿಲ್ಲ, ಇಟ್ಸ್ ಲೈಕ್ ಅ ಟಾಪ್. ಆಮೇಲೆ ಇದು ಬಾಟಮ್ ತೋರಿಸ್ತೀನಿ. ಸೊ ಈ ಥರ ಇದೆ ಬಾಟಮ್, ಸೇಮ್ ಪ್ರಿಂಟ್. ಇದು ಎಲಾಸ್ಟಿಕ್ ಆ್ಯಂಡ್ ಟೈಯಿಂಗ್ ಇದೆ. ಸೊ ಮ್ಯಾನೇಜ್ ಮಾಡ್ಬೋದು ಇದನ್ನು, ಎಷ್ಟು ನೋಡಿ ಇಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇದು ಒಂದು ಸೆಟ್. ಇದು ನನಗೆ ಸಿಕ್ಕಿದ್ದು ಇಟ್ಸ್ ಪ್ರೈಸ್ ಬಂದು 1895 ರುಪೀಸ್, ಸೇಮ್ ಜಿವಾಮೆ ಬ್ರ್ಯಾಂಡ್. ಸೊ ನನಗೆ ಇದು ಆಫ್ಟರ್ ಡಿಸ್ಕೌಂಟ್ ಸಿಕ್ಕಿದ್ದು 1100 ರುಪೀಸ್ ಅನಿಸುತ್ತೆ. ಸೊ ಇದರಲ್ಲಿ ಬೈ ಒನ್ ಗೆಟ್ ಒನ್ ಇದ್ದರೆ ಹೇಳಿ ಇನ್ನೂ ಒಂದು ಪರ್ಚೇಸ್ ಮಾಡ್ತೀನಿ ಅಂದೆ. ಇಲ್ಲ ಮೇಡಮ್ ಅದು ಆ ಡಿಸೈನು, ಆ ಪ್ಯಾಟ್ರನ್ನು, ಇದು ಮೆಟೀರಿಯಲ್ ಬಂದಿರೋದೇ ಇದು ಒಂದೇ ಸೆಟ್ ಅಂತ ಹೇಳಿದ್ರು. ಸೊ ವಿತೌಟ್ ಫ್ರಂಟ್ ಓಪನ್ ಇದ್ದಿದ್ದು ಇದೊಂದೇ ಸೆಟ್. ಸೊ ಇದೊಂದು ಪರ್ಚೇಸ್ ಮಾಡಿದೆ. ಸೊ ನಾನು ಇಷ್ಟು ಪರ್ಚೇಸ್ ಮಾಡಿದ್ದು ಜಿವಾಮೆನಲ್ಲಿ, ಜಿವಾಮೆ ಬ್ರ್ಯಾಂಡ್ ಎಲ್ಲನೂ. ಸೊ ಇಷ್ಟು ನಾನು ಪರ್ಚೇಸ್ ಮಾಡಿದ್ದೀನಿ. ಇದನ್ನೆಲ್ಲ ವೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಕಾಣುತ್ತೆ ಅಂತ. ಸೊ ನಾನು ಇನ್ನೂ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ನನ್ನ ಮುಂದಿನ ವೀಡಿಯೋಗಳಲ್ಲಿ. ಹೇಗೆ ನಡೀತಾ ಇದೆ ನನ್ನ ಲೈಫ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಹೇಗಿದೆ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. 1 ಸೆಕೆಂಡ್. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಆ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ನನ್ನ ಫ್ಯಾಮಿಲಿ ಎಲ್ಲ ತೋರಿಸಿ ಅಂತಂದರೆ ನಾನು ಅವ್ರ ಹತ್ರ ಕೇಳ್ತೀನಿ. ಅವ್ರಿಗೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟ ಇದ್ದರೆ ಮಾತ್ರ ತೋರ್ಸೋಕ್ಕಾಗುತ್ತೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಆ ಥರ ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಮುಂದೆ ಅವ್ರನ್ನ ಮಾತಾಡಿಸ್ತೀನಿ. ಅವ್ರಿಗಿಷ್ಟ ಇದ್ದರೆ ಮಾತ್ರ, ಇಲ್ಲ ನಾನು ಯಾರನ್ನೂ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಕೆಲವೊಬ್ಬರಿಗೆ ಕ್ಯಾಮ್ರಾ ಫೇಸ್ ಮಾಡೋದಂದರೆ ಹಿಂಸೆ ಅನಿಸುತ್ತೆ, ಇರಿಟೇಷನ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಏನೇ ವಿಷಯ ಇದ್ದರೂ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ನೆಲ್ಲ ನಾನು ಓದ್ತೀನಿ, ಮಿಸ್ ಮಾಡಲ್ಲ. ಸೊ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.